ಲೋಕಸಭಾ ಚುನಾವಣೆಯಲ್ಲಿ ಈ ಬಾರಿ NDA ಒಕ್ಕೂಟವನ್ನ ಮಣಿಸಬೇಕು ಅಂತ ಹೇಳಿ INDIA ಒಕ್ಕೂಟವನ್ನ ಮಾಡಿಕೊಳ್ಳಲಾಗಿತ್ತು. ಇಂಡಿ ಒಕ್ಕೂಟವನ್ನ ಮಾಡಿಕೊಂಡು ದೊಡ್ಡ ಮಟ್ಟದಲ್ಲಿ ಸಂಚಲನವನ್ನ ಕೂಡ ಸೃಷ್ಟಿ ಮಾಡಿತ್ತು. ಆದರೆ ಈಗ ಮಹಾ ಬಿರುಕು ಮೂಡಿದೆ. ಇಂಡಿ ಮೈತ್ರಿಕೂಟದಲ್ಲಿ ಮಹಾ ಬಿರುಕು ಮೂಡಿರುವಂಥದ್ದು. ಏಕಾಂಗಿಯಾಗಿ ಹೋರಾಟಕ್ಕೆ ಮಮತಾ ಬ್ಯಾನರ್ಜಿ ನಿರ್ಧಾರವನ್ನ ಮಾಡಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಬಿಗ್ ಶಾಕ್ ಅನ್ನ ಕೊಟ್ಟಿದ್ದಾರೆ ದೀದಿ. TMC ಮೈತ್ರಿಯನ್ನ ಕಡಿತಗೊಳಿಸಿಕೊಂಡಿದ್ದಾರೆ. ನೋಡಿ, 42 ಲೋಕಸಭಾ ಕ್ಷೇತ್ರಗಳಿದೆ. ಅಲ್ಲಿ ಏಕಾಂಗಿಯಾಗಿ ಸ್ಪರ್ಧೆ ಮಾಡೋದಕ್ಕೆ ಮಮತಾ ಬ್ಯಾನರ್ಜಿ ಅವರು ನಿರ್ಧಾರವನ್ನ ಮಾಡಿದ್ದಾರೆ. ಆ ಮೂಲಕ ಮೈತ್ರಿಕೂಟದಿಂದ ಒಂದು ಹೆಜ್ಜೆಯನ್ನ ಹೊರಗಿಟ್ಟಂತೆ ಕಂಡು ಬರ್ತಾ ಇದೆ. ಪಶ್ಚಿಮ ಬಂಗಾಳದಲ್ಲಿ 42 ಲೋಕಸಭಾ ಕ್ಷೇತ್ರಗಳಿತ್ತು. ಅಲ್ಲಿ ಕೇವಲ 2 ಕ್ಷೇತ್ರಗಳನ್ನು ಮಾತ್ರ ಬಿಟ್ಟುಕೊಡೋದಾಗಿ ಒಂದಷ್ಟು ಚರ್ಚೆಗಳು ನಡೆದಿತ್ತು. ಆದರೆ ಇದಕ್ಕೆ ಒಪ್ಪಿಕೊಂಡಿರಲಿಲ್ಲ. ನಾವು ಏಕಾಂಗಿಯಾಗಿ ಹೋರಾಟವನ್ನ ಮಾಡ್ತೀವಿ ಅಂತ ಹೇಳೋ ಮೂಲಕ ಕೈ ನಾಯಕರಿಗೆ ಬಿಗ್ ಶಾಕ್ ಅನ್ನ ಕೊಟ್ಟಿದ್ದಾರೆ ದೀದಿ. ಮಮತಾ ಬ್ಯಾನರ್ಜಿ ಅವರು ಪಶ್ಚಿಮ ಬಂಗಾಳದ CM. TMC ಪಕ್ಷ ಏಕಾಂಗಿಯಾಗಿ ಹೋರಾಟವನ್ನು ನಡೆಸುತ್ತೆ ಅನ್ನೋದು ಈಗ ಸ್ಪಷ್ಟನೆ ಸಿಕ್ಕಿದೆ. ಏನಾದರೂ ಮಾಡಿ ಶತಾಯಗತಾಯ ಲೋಕಸಭಾ ಚುನಾವಣೆಯಲ್ಲಿ BJPಯನ್ನ ಮಣಿಸಲೇಬೇಕು ಅಂತ ಹೇಳಿ ಸುಮಾರು 20ಕ್ಕಿಂತ ಹೆಚ್ಚು ಸ್ಥಳೀಯ ಪಕ್ಷಗಳು ಕಾಂಗ್ರೆಸ್ ಜೊತೆ ಸೇರಿಕೊಂಡು INDIA ಒಕ್ಕೂಟವನ್ನು ಮಾಡಿಕೊಂಡಿತ್ತು. ಈಗ ಆ ಮೈತ್ರಿಕೂಟದಲ್ಲಿ ಬಿರುಕು ಮೂಡಿದೆ. ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ವಿಜಯ್. ಲೈವ್ ನಲ್ಲಿ ಜಾಯ್ನ್ ಆಗಿದ್ರೆ ವಿಜಯ್, ಲೋಕಸಭಾ ಚುನಾವಣೆನೇ ಇನ್ನೂ ಅನೌನ್ಸ್ ಆಗಿಲ್ಲ, ಆದ್ರೆ ಆಗ್ಲೇ ಮಹಾ ಬಿರುಕು ಮೂಡಿರುವಂತದ್ದು ಇಂಡಿ ಒಕ್ಕೂಟದಲ್ಲಿ. ಮಾಹಿತಿ ಕೊಡೋದಾದ್ರೆ ನಾಗೇಂದ್ರ ಬಾಬು, NDA ಮೈತ್ರಿ ಪಕ್ಷಗಳ ವಿರುದ್ಧ ಏನು ಕಾಂಗ್ರೆಸ್ ಸೇರಿದಂತೆ ಪ್ರಮುಖವಾಗಿ ಏನು ಇಂಡಿ ಮೈತ್ರಿಕೂಟವನ್ನು ರಚಿಸಲಾಗಿತ್ತು. ಮುಂದಿನ ಲೋಕಸಭಾ ಚುನಾವಣೆಗೆ NDA ಪಕ್ಷವನ್ನ ಮಣಿಸುವ ದೃಷ್ಟಿಯಿಂದ ಸಾಕಷ್ಟು ಸಭೆಗಳು ನಡೆಸಲಾಗಿತ್ತು. ಸಭೆಗಳ ಆರಂಭದಲ್ಲೇ ಕೂಡ ಒಂದಷ್ಟು ಒಡಕು, ಒಂದಷ್ಟು ಬಿರುಕನ್ನು ಕೂಡ ಕಾಣಲಾಗ್ತಾ ಇತ್ತು, ಒಂದಷ್ಟು ಅಪಸ್ವರ ಹೇಳಿಕೆಗಳು ಬರ್ತಾ ಇತ್ತು. ಆದ್ರೆ ಈಗ ಮುಂದುವರೆದು ಮತ್ತೊಂದು ಹಂತಕ್ಕೆ ಹೋಗಿರುವಂತದ್ದು. ಅಧಿಕೃತವಾಗಿ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಅವರು ಇಂಡಿ ಒಕ್ಕೂಟದಿಂದ ಹೊರ ಬಂದಿರುವಂತದ್ದು. ಯಾವುದೇ ಕಾರಣಕ್ಕೂ ಕೂಡ ನಾನು ಸೀಟ್ ಶೇರಿಂಗ್ ಇಲ್ಲ ಅನ್ನುವಂಥದ್ದು ಕೂಡ ಘೋಷಣೆ ಮಾಡಿರುವಂತದ್ದು. ಮುಂಚಿನ ಕೂಡ ಈ ಹಿಂದೆ ಕಳೆದ ಒಂದು 15 ದಿವಸ ಹಿಂದೆ ಕಾಂಗ್ರೆಸ್ ನಾಯಕ ಅಧೀರ್ ರಂಜನ್ ಚೌಧರಿ ಅವರು ಮಮತಾ ಬ್ಯಾನರ್ಜಿ ವಿರುದ್ಧ ಹೇಳಿಕೆ ಕೊಟ್ಟಿದ್ರು. BJP ಪರವಾಗಿ ಕೆಲಸ ಮಾಡ್ತಾ ಇದಾರಂತ. ಅಲ್ಲೂ ಕೂಡ ಸೀಟು ಹೊಂದಾಣಿಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾತುಕತೆ ಕೂಡ ನಡೀತಾ ಇತ್ತು. ಅಂತಿಮವಾಗಿ ಒಂದು ಸೀಟು ಕೂಡ ಬಿಟ್ಕೊಡೋದಕ್ಕೆ ನಿರಾಕರಣೆ ಮಾಡಿರುವಂತದ್ದು. ಈಗ ಅಧಿಕೃತವಾಗಿ ಇಂಡಿ ಪಕ್ಷದಿಂದ, ಅದೇ ಮೈತ್ರಿಕೂಟದಿಂದ ಹೊರಬಂದು ಎಲ್ಲ 42 ಲೋಕಸಭಾ ಕ್ಷೇತ್ರಗಳು ಕೂಡ ಮಮತಾ ಬ್ಯಾನರ್ಜಿ ಸ್ಪರ್ಧೆ ಮಾಡುವುದಾಗಿ ಘೋಷಣೆ ಮಾಡಿರುವಂತದ್ದು. ಇದು ಏನು NDA ಮೈತ್ರಿ ಪಕ್ಷದ ವಿರುದ್ಧ ಹೋರಾಟಕ್ಕೆ ಏನು ರಚಿಸಲಾಗಿದ್ದು ಮೈತ್ರಿಕೂಟಕ್ಕೆ ಭಾರಿ ಹೊಡೆತ ಬಿದ್ದಿರುವಂತದ್ದು, ಭಾರಿ ಹಿನ್ನಡೆ ಬಿದ್ದಿರುವಂತದ್ದು. ಯಾಕಂದ್ರೆ ಉತ್ತರ ಭಾರತದಲ್ಲಿ ಅತಿ ಹೆಚ್ಚು ಸ್ಥಾನ ಗೆಲ್ಲುವ ಸಂಬಂಧಪಟ್ಟಂತೆ ಒಂದಷ್ಟು ರಣತಂತ್ರ ಇತ್ತು. ಆ ರಣತಂತ್ರಕ್ಕೆ ಈಗ ಮಮತಾ ಬ್ಯಾನರ್ಜಿ ಅವರು ಬ್ರೇಕ್ ಅನ್ನ ಹಾಕಿರುವಂತದ್ದು. ಈಗ ಮಮತಾ ಬ್ಯಾನರ್ಜಿ ಅವರ ಏಕಾಂಗಿ ಸ್ಪರ್ಧೆ ಹಿನ್ನೆಲೆಯಲ್ಲಿ ಅದು ಏನು ಇಂಡಿ ಮೈತ್ರಿ ಒಕ್ಕೂಟ ಪಕ್ಷ ಇತ್ತು ಅದರಲ್ಲೂ ವಿಶೇಷವಾಗಿ ಕಾಂಗ್ರೆಸ್ಗೆ ಭಾರಿ ಹಿನ್ನಡೆ ಆಗಿರುವಂತದ್ದು. ಮತ್ತು ಜೊತೆಗೆ ಈಗ ಮಮತಾ ಬ್ಯಾನರ್ಜಿ ಅವರು ಹಿಂದೆ ಸರಿದಿರುವಂತ ಹಿನ್ನೆಲೆಯಲ್ಲಿ ಈಗ ಬೇರೆ ಬೇರೆ ಕೂಡ ಸಣ್ಣ ಪಕ್ಷಗಳು ಕೂಡ ಈಗ ಒಂದು ರೀತಿಯಲ್ಲಿ ಬೇರೆ ರೀತಿಯ ನಿರ್ಧಾರವನ್ನು ತೆಗೆದುಕೊಳ್ಳುವಂತ ಸಾಧ್ಯತೆ ಇರುವಂತದ್ದು. ಯಾಕಂದ್ರೆ ಅತಿ ದೊಡ್ಡ ಪಕ್ಷ ಆಗಿರುವಂತದ್ದು ಮಮತಾ ಬ್ಯಾನರ್ಜಿ, ಅದು ಹಾಲಿ ಮುಖ್ಯಮಂತ್ರಿ ಇರುವಂತದ್ದು, ಅಧಿಕಾರ ಇರುವಂತದ್ದು. ಅಂತ ರಾಜ್ಯದಲ್ಲಿ ಕೂಡ ಈಗ ಇಂಡಿ ಮೈತ್ರಿ ಪಕ್ಷ ಒಕ್ಕೂಟದಲ್ಲಿ ಬಿರುಕು ಬಂದಿರುವಂತ ಹಿನ್ನೆಲೆಯಲ್ಲಿ ಸಹಜವಾಗಿ ಕೂಡ ಆ ಒಂದು ಮೈತ್ರಿಕೂಟಕ್ಕೆ ಭಾರಿ ಹಿನ್ನಡೆ ಆಗಿರುವಂತದ್ದು. ಮುಂದಿನ ಲೋಕಸಭಾ ಚುನಾವಣೆ ಇನ್ನೂ ಕೂಡ ಘೋಷಣೆ ಆಗಿಲ್ಲ. ಈಗಲೇ ಸೀಟು ಹಂಚಿಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೂಡ ನಾಯಕತ್ವ ಸಂಬಂಧಪಟ್ಟಂತೆ ಕೂಡ ಒಂದಷ್ಟು ಪರ ವಿರೋಧ ಹೇಳಿಕೆಗಳು ಬಂದಿದ್ದು. ಹಲವು ಸಭೆಗಳಲ್ಲಿ ನಡೆಸಿದಂತ ಸಂದರ್ಭದಲ್ಲೂ ಕೂಡ ಈ ಸಂಬಂಧಪಟ್ಟ ಪ್ರತಿ ಸಭೆ ಆದ ಬಳಿಕ ಒಂದಷ್ಟು ಅಪಸ್ವರಗಳು ಕೂಡ ಕೇಳಿ ಬರ್ತಾ ಇತ್ತು. ಈಗ ಅಧಿಕೃತವಾಗಿ ಪಕ್ಷದಿಂದ ಹೊರ ಬಂದಿರುವಂತದ್ದು, ಅಂದ್ರೆ ಮೈತ್ರಿ ಸಂಬಂಧಪಟ್ಟಂತೆ ಯಾವ್ದು ಸೀಟು ಹಂಚಿಕೆ ಇಲ್ಲ ಅಂತ ಘೋಷಣೆ ಮಾಡಿರುವಂತ ಹಿನ್ನೆಲೆಯಲ್ಲಿ ಇದರ ಪರಿಣಾಮ ಖಂಡಿತವಾಗ್ಲೂ ಕೂಡ ಮೈತ್ರಿಕೂಟಕ್ಕೆ, ಅಂದ್ರೆ ಇಂಡಿ ಮೈತ್ರಿಕೂಟಕ್ಕೆ ಭಾರಿ ಪರಿಣಾಮ ಎದುರಾಗುವಂತಹ ಸಾಧ್ಯತೆ ಇರುವಂತದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ವಿಜಯ್ ನಿಮ್ಮೆಲ್ಲ ಮಾಹಿತಿಗಾಗಿ.